ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಚಾರ ನಡೆಸಿದರು. ಈ ವೇಳೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಕೂಡ ಅಭ್ಯರ್ಥಿಗೆ ಸಾಥ್ ನೀಡಿದರು. ನಮ್ಮ ಕ್ಷೇತ್ರದಿಂದ ಹೆಚ್ಚು ಲೀಡ್ ಕೊಡುವ ಮೂಲಕ ರಕ್ಷಾರಾಮಯ್ಯರನ್ನು ಗೆಲ್ಲಿಸ್ತೀವಿ ಅಂತ ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ಇನ್ನು ಜನರ ವಿಶ್ವಾಸ, ನಂಬಿಕೆ ನನಗೆ ಇಲ್ಲಿ ಮೊದಲನೇ ಕಾರ್ಯಕ್ರಮದಲ್ಲಿ ಕಾಣ್ತಾ ಇದೆ. ಈ ಬಾರಿ ಜನ ಕಾಂಗ್ರೆಸ್ ಬೆಂಬಲಿಸ್ತಾರೆ ಅಂತ ರಕ್ಷಾರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು. ನಾಯಕರುಗಳು, ನಮ್ಮ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು, ಇವರ ಒಂದು ನೇತೃತ್ವದಲ್ಲಿ ಇವತ್ತು ಬಹಳ ದಿನ ಇಲ್ಲಿ ಡೋರ್ ಟು ಡೋರ್ ಕಾರ್ಯಕ್ರಮ ಶುರು ಆಗಿದೆ, ನಡೀತಾ ಇದೆ. ನಾವಿವತ್ತು ಎಲ್ಲ ಇಡೀ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದೆ. ಜನರ ಒಂದು ಸ್ಪಂದನೆ, ಜನರ ವಿಶ್ವಾಸ, ನಂಬಿಕೆ ಇಲ್ಲಿ ಮೊದಲನೇ ಕಾರ್ಯಕ್ರಮದಿಂದ ಕಾಣ್ತಾ ಇದೆ. ಜನರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ಅತಿ ಹೆಚ್ಚಿನ ಒಂದು ಉತ್ಸಾಹದಿಂದ ಮುಂದೆ ಬರ್ತಾ ಇದ್ದಾರೆ. ಬಹಳಷ್ಟು ಸೇರ್ಪಡೆಗಳು ಆಗ್ತಾ ಇದ್ದಾವೆ. JDS ಇಂದ, BJPಯಿಂದ ಎಲ್ಲ ಕ್ಷೇತ್ರಗಳಲ್ಲೂ ಅತಿ ಹೆಚ್ಚಾಗಿ CPM, BJPನೂ ಮತ್ತು ಎಲ್ಲ ಸೇರ್ಪಡೆಗಳಾಗ್ತಾ ಇದ್ದಾವೆ. ನಾವು ಅಣ್ಣ ಹೇಳಿದಂಗೆ ರಿಸಲ್ಟ್ ದಿನ ನಾವು ನಮ್ಮ ಕೆಲಸ ತೋರಿಸ್ತೀವಿ. ನಮ್ಮ ಎಲ್ಲ ಮತದಾರರಲ್ಲಿ ವಿನಂತಿ, ಈ ಮುಂಬರುವ ಚುನಾವಣೆಗಳಲ್ಲಿ ಒಳ್ಳೆಯದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ ಹಾಕಬೇಕು ಮತ್ತು ದೇಶವನ್ನು ರಕ್ಷಿಸುವವರಿಗೆ, ಕರ್ನಾಟಕ ರಾಜ್ಯದ ಒಂದು ಗೌರವ ಉಳಿಸುವಂಥವರಿಗೆ ಮತ ಹಾಕಬೇಕು ಅಂತ ನಮ್ಮ ಮಾಧ್ಯಮದ ಮುಖಾಂತರ ನಾನು ಆಗಿರೋದೇ. ಮೋದಿ ಅಂದರೆ ಚೊಂಬು ಅಂತ ಆ ಒಂದು ಕ್ಯಾಂಪೇನ್ ಎಲ್ಲ ಕಡೆ ಬಂದಿದೆ. ಅದು ಪೇಪರಲ್ಲಿ ನೋಡಿದ್ರು, ಸೋಷಿಯಲ್ ಮೀಡಿಯಾ ನೋಡಿದ್ರು ಅದೇ ಬರ್ತಾ ಇದೆ. ಅದನ್ನು ನಾವು ಒಂದು 2 ದಿನ ಆದಮೇಲೆ ಹೇಳ್ಬೋದು ಅಷ್ಟೇ. ಸದ್ಯಕ್ಕೆ 0 ಅಲೆ ಬರೀ ಚೊಂಬ್ ಎಫೆಕ್ಟ್ ಅಂತ ಹೇಳ್ತಾರೆ. ನೋಡ್ತೀರಿ, ನೂರಾರು ಜನ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಎಲ್ಲ ನಾಯಕರುಗಳಿಗೆ ಆಶೀರ್ವಾದ ಕೊಡ್ತಾರೆ ನಮ್ಮ ಜನ ಅಂತ ನಂಬಿಕೆ ಇದೆ. ನಮ್ಮ ಅಭ್ಯರ್ಥಿ ಜೊತೆ ಈ ದಿನ ಪ್ರವಾಸ ಹಾಕೊಂಡಿದ್ದೀವಿ. ಆಲ್ರೆಡಿ ಬಾಗೇಪಲ್ಲಿ ಕ್ಷೇತ್ರ ಜನ ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಹಾಕ್ಬೇಕು, ರಕ್ಷಾರಾಮಯ್ಯ ಗೆಲ್ಲಿಸಬೇಕು ಅಂತ. ತಾವು ನೋಡ್ತಾ ಇದ್ದಾರೆ ರಕ್ಷಾರಾಮಯ್ಯ ಸಿದ್ಧಾಂತ ಸ್ವಾಗತ. ಖಂಡಿತವಾಗಲೂ ಈ ಭಾಗದಲ್ಲಿ ರಕ್ಷಾರಾಮಯ್ಯ ಗೆಲ್ಲುವುದು ಖಚಿತ. ನಮ್ಮ ಕಾಂಗ್ರೆಸ್ ಅಧಿಕಾರಿ ಬರೋದು ಖಂಡಿತ. ನಾವು ಈ ಬಡಬಗ್ಗರಿಗೆ ಇನ್ನಷ್ಟು ಯೋಜನೆಗಳು ತಂದು ಅವ್ರಿಗೆ ಉಪಕಾರ ಆಗಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಆಪೋಸಿಟ್ ಪಾರ್ಟಿಯವರು ಕೆಲವು ಮಾತನಾಡಿದ್ದಾರೆ. ನಿಮ್ಗೆಲ್ಲ ನಾನು ಜೂನ್ 4ನೇ ತಾರೀಕು ಸಾಯಂಕಾಲ ನಿಮ್ ಜೊತೆ ನಾನು ಮಾತಾಡ್ತೇನೆ. ನಾನು ಆ ತರ ಜಂಬ ಕೊಡ್ತೀನಿ. 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಕೆಲವರು ಭಾಷಣಗಳಿಗೆ ಸೀಮಿತ ಆಗಿರ್ತಾರೆ, ಡೈಲಾಗ್ಗಳಿಗೆ ಸೀಮಿತ ಆಗಿರ್ತಾರೆ. ಡೈಲಾಗು ಭಾಷಣ ಬರುತ್ತೆ. ನಮ್ದು ಕೆಲಸ ನಿಮ್ಮ ಮಾಧ್ಯಮ ಮುಂದೆನೆ 4ನೇ ತಾರೀಕು ಬಾಗೇಪಲ್ಲಿ ಜನಶಕ್ತಿ ಅನ್ನುತ್ತಾ ನಿಮ್ಗೆ ತಿಳಿಸ್ತಾರೆ. ತಮಗೆ ಗೊತ್ತಿರ್ಲಿ, ಯಾವ ಮೋದಿ ಬಂದ್ರು, ಯಾರು ಬಂದ್ರು, ಯಾರು ಸ್ಟಾರ್ ಪ್ರಚಾರಕ್ಕೆ ಬಂದ್ರು ಪ್ರಯೋಜನ ಆಗಲ್ಲ. ಯಾಕಂದ್ರೆ ತಾವು ನೋಡಿದ್ದೀರಪ್ಪ, ತಾವು ಮಾಧ್ಯಮದ್ರು ಹೋದ್ ಸಲ ಚಿಕ್ಕಬಳ್ಳಾಪುರ ಎಷ್ಟು ಜನ ಸ್ಟಾರ್ ಪ್ರಚಾರಕ್ಕೆ ಬಂದಿದ್ರಪ್ಪ, ಏನಾಯ್ತು ಲಾಸ್ಟ್ಗೆ? ಇವತ್ತು ಸ್ಟಾರ್ ಪ್ರಚಾರಕ್ಕೆ ಬಂದ್ರೆ ಅದು ಹುಮ್ಮಸ್ ನೋಡ್ಬೇಕು ಅಂತ ಆಸೆಗೆ ಅದು ಮತವಾಗಿ ಪರಿವರ್ತನೆ ಆಗಲ್ಲ. ಖಂಡಿತ ಅವ್ರಿಗೆ ಸಕ್ಸಸ್ ಆಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.